ಈಗ ನಾನು ಮೊಸರು ಬಜ್ಜಿ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಇದು ಒಂದು ಸಣ್ಣದು ಎಳೆ ಸೌತೆಕಾಯಿ, 2 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಕ್ಯಾರೆಟು, ಇದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮೊಸರು ಮತ್ತು ಸಾಲ್ಟ್ ಮತ್ತು ಪೆಪ್ಪರ್, ಇದು ಜೀರಾ ಪೌಡರ್. ಇವಾಗ ನಾನು ಈ ಪಾತ್ರೆಗೆ ಒಂದೊಂದಾಗಿ ಹಾಕ್ತೀನಿ. ಸಣ್ಣಕ್ಕೆ ಥರ ಕಟ್ ಮಾಡಿ ಇಟ್ಕೊಂಡಿದ್ರೆ ಚಟ್ಪಟ್ ಅಂತ ರೆಡಿ ಮಾಡಿಬಿಡ್ಬೋದು. ಸೌತೆಕಾಯಿ, ಟೊಮೊಟೊ ಸಣ್ಣ ಕಚ್ಚಿರೋದು, ಈರುಳ್ಳಿನ ಸ್ವಲ್ಪ ಹಿಂಗೆ ಅಂದ್ಕೊಂಡ್ರೆ ಅದು ಎಲ್ಲ ಬಿಡಿ ಬಿಡಿಯಾಗಿ ಬರುತ್ತೆ. ಹಾಗೆ ಇದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಸ್ವಲ್ಪ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಕ್ಯಾರೆಟ್ನ. ಇದಿಷ್ಟನ್ನು ಸೇರಿಸಿ ಇದಕ್ಕೆ ಸ್ವಲ್ಪ ನೋಡಿಕೊಂಡು ಸಾಲ್ಟ್ ಎಷ್ಟು ಬೇಕಂತೇಳಿ ಇಷ್ಟು ಬೇಕಾಗ್ಬೋದು, ಇಷ್ಟನ್ನು ನಾನು ಹಾಕ್ತೀನಿ. ಮತ್ತು 1 ಟೀ ಸ್ಪೂನಲ್ಲಿ ಅರ್ಧ ಜೀರಾ ಪೌಡರ್ ಇಷ್ಟು ಹಾಕಿದ್ದೀನಿ. ಈಗ ನಾನು ಇದನ್ನು ಕಲಿಸ್ತೀನಿ. ಇಲ್ಲಿ ಅರ್ಧ ಲೀಟ್ರಷ್ಟು ಮೊಸರು ಇಟ್ಕೊಂಡಿದ್ದೀನಿ, ಗಟ್ಟಿ ಮೊಸರು. ಈ ಮೊಸರನ್ನ ಇದಕ್ಕೆ ಹಾಕ್ತೀನಿ. ಇವಾಗ ಬಾತ್ ಮಾಡಿದಾಗ ಸೈಡ್ ಡಿಶ್ ಆಗಿ ಈ ಥರ ಮೊಸರು ಬಜ್ಜಿ ಮಾಡಿಕೊಂಡು ಸೈಡ್ ಡಿಶ್ಶಿಗೆ ಇಟ್ಕೊಂಡು ಬಾತ್ ಇಂಥದ್ದೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದು ಈ ರೀತಿ ಮೊಸರು ಬಜ್ಜಿ ಮಾಡೋ ವಿಧಾನ.